ಕೇಂದ್ರ ಹಾಗೂ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿವಿರುವ ಹುದ್ದೆಗಳನ್ನು ಭರ್ತಿ ಮಾಡಲು ಆಗ್ರಹಿಸಿ ಕಲಬುರಗಿ ನಗರದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಯುವಕರು ವಾಗ್ದಾಳಿ ನಡೆಸಿದರು. ಬ್ಯೂರೋ ರಿಪೋರ್ಟ್ ಸದ್ದಾಂ ನೆಲೋಗಿ, ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್. ಕೇಂದ್ರದಲ್ಲಿ ರಾಜ್ಯದಲ್ಲಿ ಖಾಲಿರುವ ಎಲ್ಲ ಹುದ್ದೆಗಳು ಭರ್ತಿ ಮಾಡಿ ಬಿಡುಗಡೆ ಮಾಡಿ ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿರುವ ಹೆಚ್ಚಿಸಿ ಯುವಕರ ವಯೋಮಿತಿ 5 ವರ್ಷ ಹೆಚ್ಚಿಸಿ ಖಾಲಿ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿ ಖಾಲಿರುವ ಹುದ್ದೆಗಳನ್ನು ಧಿಕ್ಕಾರ. ರಮೇಶ್ ದೇವಕರ್ ಅಂತ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯ ಕಲಬುರಗಿ ಜಿಲ್ಲಾ ಸಂಚಾಲಕರು. ಇವತ್ತೇನು ಧರಣಿ ಕೂತಿದ್ದೀವಿ. ಇಡೀ ಕಳೆದ 4-5 ತಿಂಗಳುಗಳಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ಹೋರಾಟಗಳು ಮಾಡ್ತಾ ಇದ್ವಿ. ಯಾಕಂದರೆ ಮುಖ್ಯವಾಗಿ ಇವತ್ತೇನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಅಧಿಕಾರಕ್ಕೆ ಬಂದಿದೆ, ಯುವಜನರಿಗೆ ಒಂದು ಆಶ್ವಾಸನೆ ಕೊಟ್ಕೊಂಡು ನಾವು ಅಧಿಕಾರಕ್ಕೆ ಬಂದರೆ 2 ಕೋಟಿ ಹುದ್ದೆಗಳು ಸೃಷ್ಟಿ ಮಾಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು. ರಾಜ್ಯ ಸರ್ಕಾರನ 1 ಲಕ್ಷ ಹುದ್ದೆಗಳನ್ನ ಸೃಷ್ಟಿ ಮಾಡ್ತಿರ್ತೀವಿ. ಬಟ್ ಇಲ್ಲಿವರೆಗೂ 5-6 ವರ್ಷ ಆಯ್ತು ಯಾವುದೇ ನೇಮಕಾತಿಗಳು ಆಗಿಲ್ಲ. ಇವತ್ತು ಎಷ್ಟೋ ಯುವಕರು ಇವತ್ತು ಲೈಬ್ರರಿಗಳಲ್ಲಿ, ಕೋಚಿಂಗ್ ಸೆಂಟರ್ಗಳಲ್ಲಿ ವರ್ಷಗಟ್ಟಲೆ ಓದ್ತಾ ಇದ್ದಾರೆ. ಅವ್ರ ಲೈಫನ್ನು ಇದು ಮಾಡ್ತಾ ಇದ್ದಾರೆ. ಇವತ್ತು ಓದಿ ಅವ್ರು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಯಾವುದೇ ಕಾಲ್ಫಾರ್ಮ್ ಬರ್ತಲ್ಲ, ನೋಟಿಫಿಕೇಶನ್ ಬರ್ತಾಯಿಲ್ಲ ಅಂತ ಹೇಳಿ ಅವ್ರು ಖಿನ್ನತೆಗೆ ಒಳಗಾಗಿ ಎಷ್ಟೋ ಜನ ಸುಸೈಡ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಅಂದರೆ ಸರ್ಕಾರ ಇದಕ್ಕೆ ಮೇನ್ ಹೊಣೆ. ಯಾಕಂದರೆ ಸರ್ಕಾರ ಪ್ರತಿ ವರ್ಷ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು. ಪ್ರತಿ ವರ್ಷ ವಾರ್ಷಿಕ ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಬೇಕು. ಯಾವ ರೀತಿ ನಾವು ಎಜುಕೇಷನ್ ಅಕಾಡೆಮಿಕರಿ ಇರುತ್ತೆ, ಆಮೇಲೆ ವರ್ಷಿಗೊಂದು ಎಲೆಕ್ಷನ್ ಬಂದಾಗ ಒಂದು ಗ್ರೇಡ್ ಅಂತ ಇರುತ್ತೆ. ಅದೇ ರೀತಿ ಉದ್ಯೋಗ ಸೃಷ್ಟಿ ಮಾಡೋಕ್ಕೋಸ್ಕರ ಒಂದು ಗ್ರೇಡ್ ಇರಬೇಕು. ಪ್ರತಿ ವರ್ಷ ವಾರ್ಷಿಕ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಬೇಕು. ಯಾಕಂದರೆ ಇವತ್ತು ಸರ್ಕಾರ ನೋಡ್ತಿದ್ದು ಲಕ್ಷಾನುಗಟ್ಟಲೆ ಇವತ್ತು ಪೋಸ್ಟ್ಗಳು ಖಾಲಿದ್ವಿ, ಅವುಗಳನ್ನ ಭರ್ತಿ ಮಾಡ್ಕೊತಾ ಇಲ್ಲ. ಬರೀ ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೊತಾ ಇದೆ. ಇವತ್ತು ಕಾಂಟ್ರಾಕ್ಟ್ ಗುತ್ತಿಗೆದಾರ ಮೇಲೆ ತೊಗೊತಾ ಇದೆ. ಇದನ್ನು ವಿರೋಧಿಸ್ತಾ ಇದ್ದೀವಿ. ಇವತ್ತು ಎಲ್ಲ ಸರ್ಕಾರಿ ಹುದ್ದೆಗಳಲ್ಲಿ ಖಾಲಿರುವ ಹುದ್ದೆಗಳು ಭರ್ತಿ ಮಾಡಬೇಕು. ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ವೇಕೆನ್ಸಿ ಖಾಲಿವೆ. ಮುಖ್ಯವಾಗಿ ಅದರ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ವೇಕೆನ್ಸಿ ಖಾಲಿದೆ ಹೇಳಿದ್ದಾರೆ ಸರ್. ಅದು ನಮ್ಮ ಹೋರಾಟ ಒಂದು 4 ತಿಂಗಳುಗಳಿಂದ ಏನು ಹೋರಾಟ ಮಾಡ್ತೀವಿ ಅದ್ರ ಪ್ರಭಾವದಿಂದ ಒಂದು ಹೇಳಿದ್ದಾರೆ ಸರ್. ಬಟ್ ಅದು ಹೇಳಿದ್ರೆ ಸಾಕಾಗಲ್ಲ. ಬಟ್ ಇಮಿಡಿಯೇಟ್ಲಿ ಒಂದು ಆದೇಶ ರೂಪದಲ್ಲಿ ಒಂದು ನೋಟಿಫಿಕೇಶನ್ ಬಿಟ್ಟು ನೇಮಕಾತಿ ಮಾಡ್ಕೋಬೇಕು ಇಮಿಡಿಯೇಟ್ಲಿ. ಎಲ್ಲ ಖಾಸಗೀಕರಣ ಮಾಡ್ತಿದ್ದಾರೆ. ಇವಾಗ KPSC ಸ್ಕೂಲ್ ಇದು ಮಾಡ್ತಿದ್ರು ಸರ್, ಎಲ್ಲ ಸ್ಕೂಲ್ ತೆಗೆದು ಅಂತ ಹೇಳಿ ಎಲ್ಲ. ಸೊ ಅದು ಓಪನ್ ಮಾಡಿದ್ರೆ ಗ್ರಾಮ ಪಂಚಾಯತ್ ಒಂದಕ್ಕೆ ತೆಗಿತಾರೆ. ಸೊ ಅದರ ಸುತ್ತಮುತ್ತ ಇರ್ತಕ್ಕಂಥ 5-6 ಕಿಲೋಮೀಟರ್ ಇರ್ತಕ್ಕಂಥ ಸ್ಕೂಲ್ಗಳೆಲ್ಲ ಮರ್ಜ್ ಮಾಡ್ತಿರ್ತಾರೆ. ಮರ್ಜ್ ಅಂದ್ರೆ ಪುರ ಮುಚ್ಚೋಗ್ತದೆ. ಸೊ ಈ ರೀತಿ ಮಾಡಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣ ಪುರ ಹಿಂದುಳಿತಾವೆ. ಶಿಕ್ಷಣಕ್ಕೆ ಇಂದ ಭಾಳ ತೊಂದರೆ ಆಗುತ್ತೆ ಬಡ ಮಕ್ಕಳಿಗೆ, ಕಾರ್ಮಿಕ ಮಕ್ಕಳಿಗೆಲ್ಲ. ಅಷ್ಟಲ್ಲದೆ ಇವತ್ತು ಎಷ್ಟೋ ಟೀಚರ್ಸ್ ರಿಕ್ರೂಟ್ಮೆಂಟ್ನು ಕಡಿತಗೊಳ್ತೇವೆ. ಸೊ ಇವತ್ತು ಎಷ್ಟೋ ಟೀಚರ್ಸ್ D.Ed B.Ed ಎಲ್ಲ ಮುಗಿಸ್ಕೊತಿದ್ದಾರೆ. ಸೊ ಅವರಿಗೆ ಟೀಚರ್ಸ್ ಇದೆಲ್ಲ. ಇವತ್ತು ಎಜುಕೇಷನಲ್ಲಿ ಲಾಸ್ಟ್ ಇಯರ್ ನಮ್ದು ಎಜುಕೇಷನಲ್ಲಿ 10th ರಿಸಲ್ಟ್ ಪೂರ ಲಾಸ್ಟ್ ಬಂತು. ಯಾಕಂದ್ರೆ ಕ್ವಾಲಿಟಿ ಎಜುಕೇಷನ್ ಇಲ್ಲ, ಆಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಇಲ್ಲ. ರಾಜ್ಯದಲ್ಲಿ ಖಾಲಿ ಇರುವಂತ ಎಲ್ಲಾ ಹುದ್ದೆಗಳ ಭರ್ತಿ ಮಾಡಬೇಕು. ನಾವು ಸುಮಾರು 4 ವರ್ಷಗಳಿಂದ ಓದ್ತಾ ಇದ್ದೀವಿ. ಯಾವುದೇ ಒಂದು ಉದ್ಯೋಗ ಅಪ್ಲಿಕೇಶನ್ಸ್ ಹಾಕ್ತಾರೆ, ಬರೀ ಏನಂತಾರ ಅವ್ರ TET ಎಲಿಜಿಬಿಲಿಟಿ ಕರೀತಾ ಇದ್ದಾರೆ. ಮುಂದಿನ ಪ್ರೊಸೆಸ್ ಬೇಕಲ್ಲ CET-ಗೋಸ್ಕರ, ಅದನ್ನ ದುಡ್ಡು ಜಮಾ ಮಾಡ್ಕೊಂಡು ಇಟ್ಕೋತಿದ್ದಾರೆ ಅಂತ ನನಗನ್ನಿಸ್ತಿದೆ. ಸೊ ಎಲ್ಲಾರ್ಗು ಜಾಬ್ ನೀಡದ. ಎಷ್ಟೋ ಜನ ಓದಿ ರಾತ್ರಿ ಎಲ್ಲ ಕೂತು ಫ್ರಸ್ಟ್ರೇಷನ್ ಆಗಿ ಆತ್ಮಹತ್ಯೆಗಳನ್ನೆಲ್ಲ ಮಾಡ್ಕೊಳ್ತಿದ್ದಾರೆ. ಸೊ ಅದಕ್ಕೆ ಸರ್ಕಾರ ಬೆಂಬಲ ಕೊಡಬೇಕು, ಉದ್ಯೋಗ ಕರಿಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೆ.